ಇಂದಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಅತ್ಯಂತ ಪ್ರತಿಷ್ಠಿತ ಮಠ, ಇಡೀ ನಮ್ಮ ನಾಡಿನಲ್ಲಿ ಮಠಗಳ ಸೇವೆ, ಅನ್ನ, ಆಶ್ರಯ, ಶಿಕ್ಷಣ ಕೊಡ್ತಕ್ಕಂಥ ಒಂದು ಸೇವಾ ದೃಷ್ಟಿಯಿಂದ ಮಠಗಳಲ್ಲೆಲ್ಲ ಸೇವೆಯನ್ನು ನಡೀತದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವೈಶಿಷ್ಟ್ಯಪೂರ್ಣ ಇರತಕ್ಕಂಥ ಮಠ ಭಾಲ್ಕಿ ಹಿರೇಮಠ. ಭಾಲ್ಕಿ ಮಠ ಅಂದ ತಕ್ಷಣ ನೆನಪಿಗೆ ಬರೋದು ಕನ್ನಡ ನೆನಪಿಗೆ ಬರ್ತದೆ. ಯಾಕಂದರೆ ನಿಜಾಮನ ಆಳ್ವಿಕೆಯಲ್ಲಿ ಹೊರಗಡೆ ಉರ್ದು ನಾಮಫಲಕ ಹಾಕಿ ಈ ಭಾಗದಲ್ಲಿ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಈ ಭಾಗವನ್ನು ಇಷ್ಟೆಲ್ಲ ಸಮೃದ್ಧಿ ಆಗಲಿಕ್ಕೆ ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ದೊಡ್ಡ ಶಕ್ತಿ ಅಂದರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರ ಕರಸಂಜಾತರಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ನನ್ನ ಗುರುಗಳು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪೂಜ್ಯರ ಜನ್ಮದಿನ ಇವತ್ತಿನ ದಿವಸ ಯಾವ ರೀತಿ ಮಕ್ಕಳ ದಿನಾಚರಣೆ ಅಂದ ತಕ್ಷಣ ನೆಹರು ಅವ್ರ ನೆನಪು ಬರ್ತದೆ, ಶಿಕ್ಷಕರ ದಿನಾಚರಣೆ ಅಂದ ತಕ್ಷಣ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ನೆನಪಿಗೆ ಬರ್ತದೆ. ಅದೇ ರೀತಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಜನ್ಮದಿನ ಅಂದ ತಕ್ಷಣ ಸುದೈವಿ ಮಕ್ಕಳ ದಿನಾಚರಣೆ ನೆನಪಿಗೆ ಬರ್ತದೆ. ಕಾರಣ ಅಂದರೆ ಅಪ್ಪಗಳು ಮಾಡಿರ್ತಕ್ಕಂಥ ಸೇವೆ. ಅಪ್ಪಗಳು ಈ ಭಾಗ ಹೈದರಾಬಾದ್ ಕರ್ನಾಟಕ ಇದನ್ನು ಹಿಂದುಳಿದ ಪ್ರದೇಶ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಇದು ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು? ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟಿರುವ ಮಾರ್ಗನ್ನೇ ಹಿಡ್ಕೊಂಡು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನಡ್ಕೊಂಡು ಬರ್ತಾರೆ. ಸರ್ವತೋಮುಖ ಅಭಿವೃದ್ಧಿ ಆಗೋದಂದರೆ ಅದು ಶಿಕ್ಷಣದಿಂದ. ಶಿಕ್ಷಣ ನಾನು ಈ ಭಾಗದಲ್ಲಿ ಆರಂಭ ಮಾಡಿದ್ರೆ ಈ ಕಲ್ಯಾಣ ಕರ್ನಾಟಕ ಇದು ಮುಂದೆ ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು 1992ರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಾರೆ. 40 ಮಕ್ಕಳದಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಚನ್ನಬಸವೇಶ್ವರ ಗುರುಕುಲು ಇವತ್ತು ಅದು ಗಡಿ ಭಾಗ, ಗ್ರಾಮೀಣ ಭಾಗದಲ್ಲೆಲ್ಲ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. 40 ಮಕ್ಕಳದಿಂದ ಆರಂಭ ಆಗಿರ್ತಕ್ಕಂಥ ಸೇವೆ, ಶಿಕ್ಷಣ ಸೇವೆ ಇವತ್ತು 20,000 ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ. ಇವತ್ತು IIT, NIT, NDA, ನೀಟು ಎಲ್ಲ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಇವತ್ತು ಮಕ್ಕಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಕೋಟಾದಲ್ಲಿ ಸೀಟ್ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಕಲ್ಪ ವೃಕ್ಷ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅದೇ ರೀತಿ ಸಾಮಾಜಿಕವಾಗಿ ಈ ಬಸವಣ್ಣವರು ಸಕಲ ಜೀವರಾಶಿಗಳನ್ನು ಪ್ರೀತಿಸ್ತಿದ್ದರು. ಅದೇ ಪರಂಪರೆಯನ್ನು ಅಪ್ಪಗಳು ಮುಂದುವರಿಸ್ಕೊಂಡು ಬಂದಿದ್ದಾರೆ. ವಾಯುವ್ಯದಲ್ಲಿ ಹೋಗಿದ್ದೆ. ಒಂದು ದಿನ ಟ್ಯಾಂಪುದಲ್ಲಿ ಭಾಳಷ್ಟು ಆಕುಗಳಿದ್ದು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಇವೆಲ್ಲ ಕಸಾಯಿಖಾನೆ ಒಯ್ತಾ ಇದ್ದೀವಿ. ಅಂದರೆ ಇದು ಬಸವ ಸಿದ್ಧಾಂತ ಎಲ್ಲರನ್ನ ಪ್ರೀತಿಸೋದು. ನಮಗೆ ಹೆಂಗೆ ಒಂದು ಜೀವ ಅದಲ್ಲ, ಅದಕ್ಕೂ ಒಂದು ಜೀವ ಅದ. ಇದು ಕಸಾಯಿಖಾನೆ ಒಯ್ಯೋದು ಬೇಡ, ಇದು ಪಾಲನೆ ಪೋಷಣೆ ಮಾಡಬೇಕು. ಎಲ್ಲರಿಗೆ ಅದು ಆಕಳುಗಳು ರಕ್ಷಣೆ ಮಾಡ್ತದೆ. ಯಾಕಂತಂದ್ರೆ ಇವತ್ತು ಹೆಲ್ದಿ ಇರಲಿಕ್ಕೆ ವಿಶೇಷವಾಗಿ ಗೋಮಾತನೇ ಅಂಥದಕ್ಕೆ ಕಸಾಯಿಖಾನೆ ಕೊಡಬಾರ್ದು. ಆವಾಗ ಅವ್ರು ಹೇಳ್ತಾರೆ, ಇಲ್ಲಾಪುರಿ ನಾವು ದುಡ್ಡು ಕೊಟ್ಟು ತಂದಿದ್ದೀವಿ, ನಾನೇ ಅದಕ್ಕಿಂತ ಹೆಚ್ಚು ಕೊಡ್ತೀನಿ, ನನಗೆ ಕೊಡು ಅಂತ ಹೇಳಿ ಆ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಿ ಗೋಶಾಲೆಯನ್ನು ಆರಂಭ ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಎಲ್ಲ ರಂಗದಲ್ಲಿ ತಿಪ್ಪೆಗೆ, ಚರಂಡಿ ಮೇಲೆ ಬಿದ್ದಂಥ ಮಕ್ಕಳಿಗೆ ಯಾವುದೋ ಪಾಲು ಆಗ್ತಕ್ಕಂಥವ್ರಿಗೆ ತನ್ನ ಎದೆಗೆ ಅಪ್ಕೊಂಡು ನೂರಾರು ಮಕ್ಕಳನ್ನು ಬಾಳಿಗೆ ಬೆಳಕಾದವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇವತ್ತು 500 ಮಕ್ಕಳಿಗೆ ಅನ್ನ, ಆಶ್ರಯ, ಶಿಕ್ಷಣವನ್ನು ಹಾನಗಲ್ಲು ಕುಮಾರೇಶ್ವರ ಪ್ರಸಾದ ನಿಲಯದಲ್ಲಿ ಆ ಮಠದ ವಿದ್ಯಾರ್ಥಿ ನಾನು ಇದ್ದೀನಿ. ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಇವತ್ತು ನಾಗರಿಕರಾಗಿ ಪರಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಬೀದರ್ದಲ್ಲಿ ಪೂರ್ತಿ ಉಚಿತವಾಗಿ ಹೆಣ್ಣು ಮಕ್ಕಳು ಶಾಲೆ ಕಲ್ತರೆ ಅವರು ಎಲ್ಲ ರೀತಿಯಿಂದ ಅದು ಪ್ರಗತಿ ಆಗ್ತದಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲೊಂದು ಪರೀಕ್ಷೆ ನಡೆಸಿ ಅಲ್ಲಿ ಮಕ್ಕಳಿಗೆ
ಅನ್ನ, ಆಶ್ರಯ, ಶಿಕ್ಷಣ ಪೂರ್ತಿ ಉಚಿತ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇವತ್ತು ಸೇವೆ ಅಂದರೆ ಮೊನ್ನೆ ತಾವೆಲ್ಲ ಕರ್ನಾಟಕ ಸರ್ಕಾರದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಆಗಲಿಕ್ಕೆ ಇಡೀ ಭಾರತ ದೇಶದಲ್ಲಿ ಸರ್ಕಾರದ ವತಿಯಿಂದ ಇದು ಘೋಷಣೆ ಆಗಿದ್ದು ಅದು ಕರ್ನಾಟಕದಾಗ ಒಂದು. ಆ ಕರ್ನಾಟಕದಲ್ಲಿ ಘೋಷಣೆ ಆಗ್ಲಿಕ್ಕೆ ಅದು ಪೂರ್ತಿ ಶ್ರೇಯಸ್ಸು. ಇದಕ್ಕೆ ಮುಂಚೂಣಿಯಲ್ಲಿ ಇದ್ದವರು ಎಲ್ಲರ ಸಹಕಾರ, ಇದು ಎಲ್ಲರ ಸಹಕಾರದಿಂದ ಇದಕ್ಕೆ ಮುಂಚೂಣಿಯಲ್ಲಿ ಇದ್ದವರೇ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇವತ್ತು ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಿದ್ದು, ಸಮಾನತೆ ಕೊಟ್ಟಿದ್ದು ಅನುಭವ ಮಂಟಪ. ಆ ಅನುಭವ ಮಂಟಪ ಕೂಡ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅದನ್ನು ನಿರ್ಮಾಣ ಮಾಡಿದ್ರು. ಆದರೆ ಸರ್ಕಾರದಿಂದ ಅನುಭವ ಮಂಟಪ ನಿರ್ಮಾಣ ಆದರೆ ಜಗತ್ತಿನ ಜನ ಇಲ್ಲೆಲ್ಲ ಬರ್ತಾರಂತಕ್ಕಂಥದ್ದು ಉದ್ದೇಶದಿಂದ ಯಾವತ್ತೂ ಅಪ್ಪುಗಳು ವಿಧಾನಸೌಧ ಮೆಟ್ಟಿಲು ಹತ್ತಿದವರಲ್ಲ. ಅನುಭವ ಮಂಟಪ ವಿಷಯ ಬಂದಿನ ಸಲುವಾಗಿ ಅಪ್ಪವರು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧ ಮೆಟ್ಟಿಲನ್ನ ಹತ್ತಿ ಅಲ್ಲಿ ಮನವಿ ಮಾಡಿಕೊಂಡ್ರು. ಇವತ್ತು ಅನುಭವ ಮಂಟಪ ಕೂಡ ಬಸವ ಕಲ್ಯಾಣದಲ್ಲಿ ಆಗ್ತಾ ಇರುವುದು, ಅದರ ಹಿಂದೆ ಬೆನ್ನಿಂದ ಬೆಳಕು ಅಲ್ಲಿಕ್ಕೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ ಕಾರಣರು. ಅಂಥ ಪೂಜ್ಯರ ಹುಟ್ಟಬ್ಬ ಅದು ಮಾನವೀಯ ಮೌಲ್ಯ ಇರತಕ್ಕಂಥ ಹುಟ್ಟಬ್ಬ ಅಂತ ನಾನು ಭಾವಿಸಿದ್ದೀನಿ. ಪೂಜ್ಯರ ಸೇವೆ, ಈ ಪೂಜ್ಯರ ಗರಡಿಯಲ್ಲಿ ನಾವೆಲ್ಲ ಬೆಳೀತಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಇದೆ. ಪೂಜ್ಯರ ಜನ್ಮದಿನಾಚರಣೆಯ ಸುದೈವಿ ಮಕ್ಕಳ ಒಂದು ಜನ್ಮದಿನದ ಶುಭಾಶಯ ಕೋರುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣ.